ನಮಸ್ತೆ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಇದೊಂದು ಹೊಸ ಜಾಬ್ ಅಪ್ಡೇಟ್ನ ತೊಗೊಬಂದಿದ್ದೀನಿ. ನೋಡ್ಬೋದು, ಇದೊಂದು ಒಳ್ಳೆ ಕಂಪನಿ ಆಗಿದೆ. ತುಂಬ ಕ್ಯಾಂಡಿಡೇಟ್ಸು ತುಂಬ ದಿನದಿಂದ ವೆಯ್ಟ್ ಮಾಡ್ತಿರ್ತೀರ ಒಂದು ಒಳ್ಳೆ ಅವಕಾಶಕ್ಕೋಸ್ಕರ. ಇದು ಒಂದು ಒಳ್ಳೆ ಅವಕಾಶ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡ್ಬೋದು, ನೀವು ಕಂಪ್ನಿ ಹೆಸರು ಬಂದು ITI ಲಿಮಿಟೆಡ್ ಅಂತ. ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ವರ್ಕ್ ಮಾಡೋ ಕಂಪ್ನಿ ಆಗಿದೆ. ಸೊ ಇದರಿಂದ ತುಂಬ ಉಪಯೋಗ ಅಂತ ಹೇಳ್ಬೋದು. ಈ ಕಂಪ್ನಿ ಹೆಸರು ತುಂಬ ಜನ ಕೇಳೇ ಇರೋದಿಲ್ಲ. ಇದೊಂದು ಟೆಲಿಕಾಮ್ ಬೇಸ್ಡ್ ಕಂಪನಿ. ಟೆಲಿಫೋನ್ ಇಂಡಸ್ಟ್ರೀಸ್ ಇದರಲ್ಲಿ ಸೆಕ್ಟ್ರಲ್ಲಿ ವರ್ಕ್ ಮಾಡುವಂಥ ಕಂಪನಿ. ಮತ್ತು ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಕೂಡ ಇದು ತಯಾರಿಸುತ್ತೆ. ತುಂಬಾ ಒಳ್ಳೆ ಕಂಪನಿ, ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಕಂಪನಿ. ಹೇಳ್ತಾ ವೀಡಿಯೋದಲ್ಲಿ ಇದ್ರ ಬೆನಿಫಿಟ್ಸ್ ಏನಂತ ಹೇಳ್ತಾ ಹೋಗ್ತೀನಿ, ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ತುಂಬ ಹುದ್ದೆನ ಕಾಲ್ ಮಾಡಿದ್ದಾರೆ. ಯಾವುದೇ ರೀತಿ ಪರೀಕ್ಷೆ ಇರೋದಿಲ್ಲ, ಬೇರೆ ಏನಿರುತ್ತೆ ಅಂತ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. 215 ಖಾಲಿ ಹುದ್ದೆಗಳಿದೆ. ಇದೊಂದು ಒಳ್ಳೆ ಅವಕಾಶ. ಮತ್ತು ಇದು ಡೈರೆಕ್ಟ್ ನೇಮಕಾತಿ, ಅಂದರೆ ಸರ್ಕಾರಿ ನೇಮಕಾತಿ, ಡೈರೆಕ್ಟ್ ಕಾಂಟ್ರಾಕ್ಟ್ ಈ ಥರನೇ ತೊಗೊತಾ ಇದ್ದಾರೆ. ಕಂಪ್ನಿಯವರೇ ಕಾಲ್ ಮಾಡಿ ತೊಗೊತಾ ಇದ್ದಾರೆ. ಕಾಂಟ್ರಾಕ್ಟ್ ಇದ್ದರೆ ಬೆನಿಫಿಟ್ ಇದೆಯಾ ಇಲ್ವಾ, ನಿಮಗೆ ತುಂಬ ಡೌಟ್ಸ್ ಇರ್ಬೋದು. ಇದು ಒಳ್ಳೆಯ ಅವಕಾಶ. ಇದು ಕಾಂಟ್ರಾಕ್ಟ್ ಇದ್ರೂ ಒಳ್ಳೆಯ ಅವಕಾಶ. ಏನಕ್ಕೆ ಅಂತ ಹೇಳ್ತೀನಿ ಮುಂದೆ ನೋಡಿ. ITI, BE, ಡಿಪ್ಲೊಮೊ, MBA, BBA, BCom, BSc, MSc, HR ಪ್ರೊಫೆಷನ್ ಅವರು, ಮಾರ್ಕೆಟಿಂಗ್ ಅವರು ಎಲ್ಲರಿಗೂ ಕೂಡ ಇದೊಂದು ಅವಕಾಶ ಬಂದಿದೆ. ಎಲ್ಲ ಟ್ರೇಡ್, ಎಸ್ಪೆಷಲಿ ಟೆಲಿಕಾಮ್ ಕಂಪ್ನಿ ಆಗಿರೋದ್ರಿಂದ ITIಯಲ್ಲಿ ಯಾರು ಕಂಪ್ಯೂಟರ್ ಸೈನ್ಸ್ ಮಾಡಿದ್ದೀರಾ ಅಥವಾ IT ಕೋರ್ಸ್ಗಳನ್ನ ಮಾಡ್ಕೊಂಡಿದ್ದೀರಾ ಅಥವಾ MBA BBA ಆಗ್ಬೋದು ಅಥವಾ BSc ರಿಲೇಟೆಡಲ್ಲಿ ಏನಾದರೂ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಇದ್ದರೆ ಅಂಥವ್ರಿಗಂತೂ ತುಂಬ ಅವಕಾಶ ಇದೆ. ತುಂಬ ವೇಕೆನ್ಸೀಸ್ ಇದೆ. ಅಂದರೆ ಹೆಚ್ಚು ಅಲ್ಲಿ ತುಂಬಾ ವೇಕೆನ್ಸೀಸ್ ಜಾಸ್ತಿ ಇದೆ, ಅಂದರೆ ನಂಬರ್ ಆಫ್ ಪೋಸ್ಟ್ ಜಾಸ್ತಿ ಇದೆ. ಕೆಲವು ಕೋರ್ಸ್ಗಳೇ ಮೇ ಬಿ 5-10 ಇದಿರ್ಬೋದು. ಇನ್ನು ಕೆಲವು IT ರಿಲೇಟೆಡ್ ತುಂಬಾ ಇದೆ ಅಂತಲೇ ಹೇಳ್ಬೋದು. ಎನಿ ಡಿಗ್ರಿ ಆಗ್ಬೋದು, ಮಾಸ್ಟರ್ ಡಿಗ್ರಿ ಆಗ್ಬೋದು, BE BTech ಇರ್ಬೋದು, ITI ಕೂಡ ಇದೆ. ಸೊ ಏನಿದೆ ಬನ್ನಿ ನೋಡೋಣ. ಇಲ್ಲಿ ನೋಡ್ಬೋದು, ವಿದ್ಯಾರ್ಹತೆ ಬಂದು ಪಾಸ್ ಕ್ಲಾಸ್ ಅಂತ ಹೇಳಿದ್ದಾರೆ. ಇದೊಂದು ಬೆನಿಫಿಟ್. ಎಲ್ಲ ಕಂಪನಿಗಳು ಕಾಲ್ ಮಾಡಬೇಕಾದ್ರೆ ನಿಮಗೆ 60% ಬೇಕು, 70% ಬೇಕಂತ ಹೇಳ್ತಾರೆ. ಇದರಲ್ಲಿ ಎಲ್ಲೂ ಕೂಡ ಆ ಥರ ಡೀಟೇಲಾಗಿ ಮೆನ್ಷನ್ ಮಾಡಿಲ್ಲ, ಪಾಸ್ ಕ್ಲಾಸ್ ಅಂತ ಹೇಳಿದ್ದಾರೆ. ಸೊ ಇದು ಮೇ ಬಿ ಕಾಂಟ್ರಾಕ್ಚುಯಲ್ ಜಾಬ್ ಆಗಿರೋದ್ರಿಂದ ಪಾಸ್ ಕ್ಲಾಸ್ ಅಷ್ಟೇ ಸಾಕಂತಲೇ ಇರ್ಬೋದು. ಇಲ್ಲಿ ನೋಡ್ಬೋದು, ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು. ಇದು ಒಂದು ಒಳ್ಳೆಯ ಅವಕಾಶ. ಅಥವಾ ಕೆಲವು ಹುದ್ದೆಗಳಿಗೆ ಮಾತ್ರ 2 ವರ್ಷ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ. ಅದನ್ನು ನೀವು ಗಮನಿಸ್ಬೋದು. ಇಲ್ಲಿ ತುಂಬ ವೇಕೆನ್ಸಿಗಳಿಗೆ ಫ್ರೆಷರ್ಸೇ ಕೇಳಿದ್ದಾರೆ. ಕೆಲವು ಹುದ್ದೆಗಳಿಗೆ 2 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ. ಸೊ ಇದರಿಂದ ನೀವು ಈ ಜಾಬ್ನ ನೀವು ಖಂಡಿತ ಅಪ್ಲೈ ಮಾಡ್ಕೋ ಅಂತ ಹೇಳ್ತೀನಿ. ನೆಕ್ಸ್ಟ್ ಏನಿದೆ ಬನ್ನಿ ನೋಡೋಣ. ಸ್ಯಾಲ್ರಿ ಬಂದು ಪ್ರತಿ ತಿಂಗಳು 30,000 ಸ್ಟಾರ್ಟಿಂಗ್ ಇದೆ. ಅಲ್ಲಿ ನೋಡ್ಬೋದು, 30,000 ಯಾರಿಗಿದೆ, ITI ಮಾಡಿರೋ ಆಗಿದೆ. ಅಂದರೆ ಆಪರೇಟರ್ ಹುದ್ದೆಗಳಿಗೆ 30,000 ಇದೆ. ಡಿಪ್ಲೊಮಾ ಮತ್ತು ಫೈನಾನ್ಸ್ ಬ್ಯಾಕ್ಗ್ರೌಂಡ್ ಇರೋರಿಗೆ 35,000 ಇದೆ. ಯಾವುದೇ ಡಿಗ್ರಿ ಮಾಡಿರೋರಿಗೆ 60,000 ಕೂಡ ಇದೆ. ಸೊ ಇಲ್ಲಿ ನೋಡ್ಬೋದು, ಇದೊಂದು ಒಳ್ಳೆ ಆಪರ್ಚುನಿಟಿ. ಫ್ರೆಷರ್ಸ್ ಆಗಿ ಯಾವುದೇ ಎಕ್ಸ್ಪೀರಿಯೆನ್ಸ್ ಇಲ್ದೇ 30,000 ಯಾರು ಕೊಡ್ತಾರೆ? ಇಂಥ ಕಂಪ್ನಿಗೆ ಒಂದು ಅವಕಾಶ ಇದೆ, ಅದನ್ನು ಉಪಯೋಗಿಸ್ಕೊಳ್ಳಿ. ಮತ್ತು ಬೇರೆಯವರು ಕೂಡ ಅಷ್ಟೇ, ಡಿಪ್ಲೊಮಾ ಫೈನಾನ್ಸ್ ಬ್ಯಾಕ್ಗ್ರೌಂಡ್ ಅವರು ಅಷ್ಟೇ ಕೂಡ 35,000 ಮಂತ್ಲಿ ಸ್ಯಾಲ್ರಿ ಇರುತ್ತೆ. ತುಂಬ ಒಳ್ಳೆಯ ಅವಕಾಶ. ಡಿಗ್ರಿ ಮಾಡಿರೋರಿಗೆ ಕೆಲವು ನೋಡ್ಬೋದು ಪೋಸ್ಟ್ಗಳಿದೆ, ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. 60,000 ಅಂತ ಇದೆ ಸ್ಯಾಲ್ರಿ. ಕೆಲವು ಪೋಸ್ಟಿಗೆ ಮಾತ್ರ 2 ಇಯರ್ ಎಕ್ಸ್ಪೀರಿಯೆನ್ಸ್ ಕೇಳಿದ್ರು. ಅದು ಬಿಟ್ಟರೆ ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಕೇಳಿರೋದ್ರಿಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಒಳ್ಳೆ ಆಪರ್ಚುನಿಟಿ ಆಗಿರುತ್ತೆ. ಕಾಂಟ್ರಾಕ್ಟ್ ಆದರೂ ಪರವಾಗಿಲ್ಲ, ಈ ಎಕ್ಸ್ಪೀರಿಯೆನ್ಸ್ನ ಇಟ್ಕೊಂಡು ನೀವು ಬೇರೆ ಸರ್ಕಾರಿ ಹುದ್ದೆಗಳಾಗ್ಬೋದು ಅಥವಾ ಪ್ರೈವೇಟ್ ಜಾಬ್ಗಳಾಗ್ಬೋದು, ಅಲ್ಲಿ ನೀವು ಅಪ್ಲೈ ಮಾಡ್ಕೋಬೋದು. ಇದೊಂದು ಒಳ್ಳೆಯ ಅವಕಾಶ ಆಗಿದೆ. ದಯವಿಟ್ಟು ಅಪ್ಲೈ ಮಾಡಿ. ಎಸ್ಪೆಷಲಿ ಕನ್ನಡಿಗರು ಅದನ್ನು ಅಪ್ಲೈ ಮಾಡಲೇಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಯಾಕಂದರೆ ತುಂಬ ಈ ಥರ ಕಂಪ್ನಿಗಳು ಎಷ್ಟೋ ಜನ ಗೊತ್ತಿಲ್ಲದೇ ಈ ವೇಕೆನ್ಸಿಗೆ ಅಪ್ಲೈ ಮಾಡ್ತೀನಿ, ಅವ್ರಿಗೆ ಈ ಉದ್ಯೋಗದಿಂದ ವಂಚಿತರಾಗ್ತಾರೆ ಅಂತಲೇ ಹೇಳ್ಬೋದು. ಸೊ ಅಪ್ಲೈ ಮಾಡಿ, ಏನಕ್ಕಾಗೋದಿಲ್ಲ. ಈ ಥರ ಒಂದು ಅಟೆಂಪ್ಟ್ ಮಾಡೋಣ ಅಂತ ಮಾಡಿ, ಖಂಡಿತ ಜಾಬ್ ಆಗೋ ಚಾನ್ಸಸ್ ಇರುತ್ತೆ. ಪರ್ಮನೆಂಟ್ ವೇಕೆನ್ಸಿಗೆ ತುಂಬ ಕಾಂಪಿಟೇಷನ್ ಇರ್ಬೋದು. ಇದಕ್ಕಿಲ್ಲ ಅಂತ ಹೇಳೋದಿಲ್ಲ, ಇದಕ್ಕೂ ಇರುತ್ತೆ. ಬಟ್ ಸ್ವಲ್ಪ ಎಕ್ಸಾಮ್ ಲೆವೆಲ್ ಅಷ್ಟೊಂದು ಅಥವಾ ಇಂಟರ್ವ್ಯೂ ಅಸೆಸ್ಮೆಂಟ್ ಮೆಥಡ್ ಅಷ್ಟೊಂದು ಡಿಫಿಕಲ್ಟ್ ಇಲ್ಲ ಅಂತ ಹೇಳ್ಕೊಬೋದು. 3 ಇಯರ್ಸ್ ಕಾಂಟ್ರಾಕ್ಟ್ ಆಗಿರುತ್ತೆ. ಈ 3 ಇಯರ್ಸಲ್ಲಿ ನಿಮ್ಮ ಸ್ಕಿಲ್ ಇಂಪ್ರೂವ್ ಮಾಡ್ಕೋಬೋದು. ನಿಮ್ಮ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡು ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ, ಒಳ್ಳೆ ಕಂಪ್ನಿ ಆಗಿರೋದ್ರಿಂದ. ಮತ್ತು ಇದೇ ಕಂಪ್ನಿ ಏನಾದರೂ ಮತ್ತೆ ಪರ್ಮನೆಂಟ್ ವೇಕೆನ್ಸಿ ಕಾಲ್ ಮಾಡಿದ್ರೆ ಅಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ, ಅಥವಾ ಬೇರೆ ಕಂಪ್ನಿಗಳಿಗೆ ಅಪ್ಲೈ ಮಾಡೋಕ್ಕೆ ಈಸಿ ಆಗುತ್ತೆ. ಇದೊಂದನ್ನು ನೀವು ಗಮನಿಸ್ಬೋದು ಫ್ರೆಂಡ್ಸ್. ಬನ್ನಿ ನೆಕ್ಸ್ಟ್ ಏನಿದೆ ನೋಡೋಣ. ಸೊ ಇಂಟರ್ವ್ಯೂ ಮೆಥಡ್ ಏನಿದೆ, ನೇಮಕಾತಿ ವಿಧಾನ ಏನಿದೆ ಅಂತ ತಿಳ್ಕೊಳ್ಳೋಣ. 2 ಮೆಥಡ್ ಇದೆ ಇಲ್ಲಿ, ಅಂದರೆ 2 ಸ್ಟೆಪ್ಸ್ ಇದೆ.
ಶಾರ್ಟ್ ಲಿಸ್ಟಿಂಗ್ ಅಂತ ಇದೆ ಮತ್ತು ಗ್ರೂಪ್ ಡಿಸ್ಕಷನ್ ಇಂಟರ್ವ್ಯೂ ಅಂತ ಕೊಟ್ಟಿದ್ದಾರೆ. ಏನಿದು ಶಾರ್ಟ್ ಲಿಸ್ಟಿಂಗ್ ಅಂದರೆ ನಿಮ್ಮದು ಏನೇನು ಅಪ್ಲಿಕೇಶನ್ ಹಾಕ್ತೀರಾ, ನೀವು ಅಪ್ಲೈ ಆನ್ಲೈನ್ ಹೋಗ್ಬಿಟ್ಟು ಕ್ಲಿಕ್ ಮಾಡಿ ಏನೇನು ಅಪ್ಲೈ ಮಾಡ್ತೀರಾ, ಅಂದರೆ ಏನೇನು ನಿಮ್ಮದು ಮೇ ಬಿ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇರ್ಬೋದು, ಏನಾದರೂ ನೀವು ಸರ್ಟಿಫಿಕೇಟ್ಸ್ ಅಟ್ಯಾಚ್ ಮಾಡಿದರೆ ಇದೆಲ್ಲ ನೋಡಿಕೊಂಡು ನಿಮ್ಮ ಪರ್ಸೆಂಟೇಜು ಅಥವಾ ಎಲ್ಲ ನೋಡಿಕೊಂಡು ಒಂದು ಕ್ರೈಟೀರಿಯಾ ಮೇಲೆ ಅವರು ನಿಮ್ಮನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಆಲ್ಮೋಸ್ಟ್ 60% ಇದ್ದವ್ರಿಗಂತೂ ಶಾರ್ಟ್ ಲಿಸ್ಟ್ ಆಗೇ ಆಗ್ತಾರೆ ಅಂತ ಹೇಳ್ಬೋದು. ಬಟ್ ಏನಂತ ಅವ್ರಿಗೆ ಡಿಸ್ಕ್ಲೋಸ್ ಮಾಡಿಲ್ಲ ಮ್ಯಾನೇಜ್ಮೆಂಟು. ಬಟ್ ಚಾನ್ಸಸ್ ಇದೆ. ಈವನ್ ಪಾಸ್ ಕ್ಲಾಸ್ ಅಂತ ಕೇಳೋದ್ರಿಂದ ಕಟ್ ಆಫ್ ತುಂಬ ಕಡಿಮೆ, ಅಂದರೆ ಕಟ್ ಆಫ್ ಮಾರ್ಕ್ಸ್ ತುಂಬ ಕಡಿಮೆ ಇಟ್ಕೊಂಡು ಶಾರ್ಟ್ ಲಿಸ್ಟ್ ಆಗ್ಬೋದು. ಸೊ ಅದು ಡೈರೆಕ್ಟ್ ನೀವೇನೂ ಮಾಡಬೇಕಾಗಿರೋದಿಲ್ಲ. ಶಾರ್ಟ್ ಲಿಸ್ಟಿಂಗ್ ಅಂದರೆ ಅಪ್ಲಿಕೇಶನ್ ಹಾಕಿದ್ರೆ ಮುಗೀತು, ಆಟೋಮೆಟಿಕ್ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ನೆಕ್ಸ್ಟು ನಿಮ್ಮನ್ನ ಒಂದು ಡೇಟ್ ಫಿಕ್ಸ್ ಮಾಡಿ ಗ್ರೂಪ್ ಡಿಸ್ಕಷನ್ ಕರೀತಾರೆ. ಗ್ರೂಪ್ ಡಿಸ್ಕಷನ್ ಮತ್ತು ಇಂಟರ್ವ್ಯೂ. ಗ್ರೂಪ್ ಡಿಸ್ಕಷನ್ ಏನಿರುತ್ತೆ ಅದು ಕೂಡ ಏನು ತುಂಬ ಡಿಫಿಕಲ್ಟ್ ಇರೋಲ್ಲ. ಏನೋ ಒಂದು ಕೆಲವು ಟಾಪಿಕ್ಸ್ ತೊಗೊತಾರೆ, ಇಂಡಸ್ಟ್ರಿ ಟ್ರೆಂಡ್, ಅದು ಏನೋ ಕಂಪನಿಗೆ ಸಂಬಂಧಪಟ್ಟಿದ್ದು ಏನೋ ಒಂದಿದು. ನೀವು ಹೇಗೆ ಮಾತಾಡ್ತೀರಾ, ನೀವು ಹೇಗೆ ಅಥವಾ ಮಾತಾಡ್ತೀರಾ, ನಿಮ್ಮ ಸ್ಕಿಲ್ ಹೇಗಿದೆ, ನೀವು ಮಾತಾಡೋ ರೀತಿ ಹೇಗಿದೆ, ನಿಮ್ಮದು ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ, ಇದಷ್ಟೇ ಅವ್ರು ಗಮನಿಸ್ತಾರೆ ಅಂತ ಹೇಳ್ಬೋದು. ತುಂಬ ಏನಂತ ಪರ್ಮನೆಂಟ್ ಜಾಬ್ ಆಗಿಲ್ಲದೆ ಇರೋದ್ರಿಂದ. ಬಟ್ ನೀವು ಎಷ್ಟು ಕ್ವಿಕ್ಕಾಗಿ ಅಥವಾ ಅಬ್ಸರ್ವ್ ಮಾಡಿ ಹೇಗೆ ರಿಯಾಕ್ಟ್ ಮಾಡ್ತೀರಾ, ನಿಮ್ಮ ಪಾರ್ಟಿಸಿಪೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಗ್ರೂಪ್ ಡಿಸ್ಕಷನ್ ಕೆಲವು ಬೇರೆ ಬೇರೆ ಯೂಟ್ಯೂಬ್ ವೀಡಿಯೋಸ್ ನೋಡಿ ಗ್ರೂಪ್ ಡಿಸ್ಕಷನ್ ಹೇಗಿರುತ್ತೆ ಅಂತ ಅದ್ರ ಮೇಲೆ ನೀವು ಪ್ರಿಪೇರ್ ಆಗಿ. ಈಸಿ ಇದೆ. ಫಸ್ಟು ಅಪ್ಲಿಕೇಶನ್ ಹಾಕಿ, ನೆಕ್ಸ್ಟ್ ಇಂಟರ್ವ್ಯೂ, ಅಂದರೆ ಫೇಸ್ ಟು ಫೇಸ್ ಇಂಟರ್ವ್ಯೂ ಇರುತ್ತೆ. ನೀವು ಹೇಗೆ ಪರ್ಫಾರ್ಮ್ ಮಾಡ್ತೀರಾ ಅದನ್ನು ಕೂಡ ಬೇರೆ ವೀಡಿಯೋಸ್ ನೋಡಿ, ಸೊ ಅಥವಾ ನಮ್ಮ ಚಾನಲ್ ಏನಾದರೂ ಮತ್ತೆ ಅಪ್ಲೋಡ್ ಮಾಡಿದ್ರೆ ವೀಡಿಯೋಸ್ ನೋಡಿ ಇಂಟರ್ವ್ಯೂ ಹೇಗೆ ಪ್ರಿಪೇರ್ ಆಗಬೇಕು, ಅಥವಾ ನಿಮಗೆ ಇನ್ ಡೀಟೇಲಾಗಿ ಬೇಕು ಅಂದರೆ ಕಾಮೆಂಟ್ಸ್ ಹಾಕಿ. ಕನಿಷ್ಠ ಒಂದು 50ಗಿಂತ ಹೆಚ್ಚು ಕಾಮೆಂಟ್ಸ್ ಬಂದರೆ ಡೆಫಿನೆಟಾಗಿ ಅಪ್ಲಿಕೇಶನ್ ಎಲ್ಲ ಕ್ಲೋಸ್ ಆದಮೇಲೆ ನಾನು ಇನ್ನೊಂದು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಖಂಡಿತ ಹೆಲ್ಪ್ ಮಾಡ್ತೀವಿ ಈ ಚಾನಲ್ ಮೂಲಕ. ಮತ್ತು ಆಪರೇಟ್ರ್, ಸೊ ಇನ್ನೊಂದು ಕೆಲವು ITI ಟ್ರೇಡರ್ಸ್ ಅವ್ರಿಗೆ ಇಲ್ಲಿ ಇಂಟರ್ವ್ಯೂ ಬದಲು ಸ್ಕಿಲ್ ಟೆಸ್ಟ್ ಅಂತ ಇರುತ್ತೆ. ಅದು ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡುತ್ತೆ ಇಂಟರ್ವ್ಯೂ ಮಾಡಬೇಕಾ ಇಲ್ಲ ಸ್ಕಿಲ್ ಟೆಸ್ಟ್ ಮಾಡಬೇಕಂತ. ಗ್ರೂಪ್ ಡಿಸ್ಕಷನ್ ITI ಅವ್ರಿಗೆ ಇಲ್ಲದೇ ಇರ್ಬೋದು, ಮೇ ಬಿ ಡೈರೆಕ್ಟ್ ಇಂಟರ್ವ್ಯೂ ಇರ್ಬೋದು, ಅಥವಾ ಡೈರೆಕ್ಟ್ ಸ್ಕಿಲ್ ಟೆಸ್ಟ್ ಮಾಡಿನೂ ತೊಗೋಬೋದು. ಹೀಗಾಗಿ ನೀವು ನೋಡಿ ಅಪ್ಲೈ ಮಾಡ್ಕೊಳ್ಳಿ. ಫಸ್ಟ್ ಅಪ್ಲೈ ಮಾಡಿ, ಏನು ಈ ಥರ ಇದೆ, ಇದು ನಾವು ಪಾಸ್ ಆಗ್ತೀವ ಇಲ್ವ ಅಂತ ಥಿಂಕ್ ಮಾಡಿ ಅಪ್ಲೈ ಮಾಡಿ ಫಸ್ಟು. ಇನ್ನೂ ಟೈಮ್ ಇರುತ್ತೆ ನಿಮಗೆ, ಅಟ್ಲೀಸ್ಟ್ ಥಿಂಕ್ ಮಾಡೋಕ್ಕೆ ಟೈಮ್ ಇರುತ್ತೆ. ಅದು ಮಾಡ್ಕೊಂಡು ನೀವು ಒಂದು ಪ್ರಿಪೇರ್ ಕೂಡ ನೋಡ್ಬೋದು. ಸೊ ಇಲ್ಲಿ ಪರೀಕ್ಷೆ ಇರೋದಿಲ್ಲ, ಅದೊಂದು ಅಡ್ವಾಂಟೇಜು. ತುಂಬ ಟ್ರಬಲ್ ಆಗೋ ಅಂತ ಏನಿಲ್ಲ. ಪರೀಕ್ಷೆ ಇಲ್ದಿರೋದ್ರಿಂದ ಅಟ್ಲೀಸ್ಟ್ ಬೇರೆ ಥರ ಒಂದು ಇದು ಮಾಡಿ, ಪರೀಕ್ಷೆ ಇದ್ರೂ ಒಂದು ರೀತಿ ಕಷ್ಟನೇ ಆಗ್ಬೋದು. ಸೊ ಫಸ್ಟ್ ಅಟೆಂಡ್ ಮಾಡಿ. ಗ್ರೂಪ್ ಡಿಸ್ಕಷನ್ ಎಲ್ಲ ಸಿಂಪಲ್, ಒಂದೊಂದಷ್ಟು ಟಾಪಿಕ್ಸ್ನ ಇದು ಮಾಡಿ. ನಿಮ್ಮ ಅದೃಷ್ಟ ಏನು ಚೆನ್ನಾಗಿದೆ, ನಿಮಗೊಂದು ಒಳ್ಳೆ ಟಾಪಿಕ್ ಸಿಕ್ಕಿ, ಅಥವಾ ನಿಮ್ಮ ಇದರಲ್ಲಿ ಕ್ಯಾಂಡಿಡೇಟ್ಸ್ ಕಡಿಮೆ ಇದ್ದರೆ ನಿಮ್ಗೆ ತುಂಬ ಕ್ಲಿಕ್ ಆಗೋ ಚಾನ್ಸಸ್ ತುಂಬಾ, ಸೆಲೆಕ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಅದನ್ನೇ ನೀವು ನೋಡ್ಕೋಬೋದು. ಈ ಅಪ್ಲಿಕೇಶನ್ಗೆ ಕೊನೆಯ ದಿನಾಂಕ ಬಂದು January 12th ಆಗಿರುತ್ತೆ, 12th January. ಸೊ ಇನ್ನು ಕಡಿಮೆ ದಿನನೇ ಇದೆ, ಬಟ್ ಸ್ಟಿಲ್ ಅಪ್ಲೈ ಮಾಡ್ಕೊಳ್ಳಿ ಫಸ್ಟು. ಆಮೇಲೆ ನಿಮಗೆ ಅಟ್ಲೀಸ್ಟ್ ಶಾರ್ಟ್ ಲಿಸ್ಟ್ ಆಗಿ ನೆಕ್ಸ್ಟು ಇಂಟರ್ವ್ಯೂ ಕರೆಕ್ಟ್ ಟೈಮಿಗೆ ನೀವು ಪ್ರಿಪ್ರೇಷನ್ ಮಾಡ್ಕೋಬೋದು. ಇನ್ನೊಂದಷ್ಟು ವೀಡಿಯೋಸ್ನ ವಾಚ್ ಮಾಡಿ ಹೇಗೆಲ್ಲ ಇರುತ್ತೆ ಅಂತ ಫಸ್ಟ್ ಅಪ್ಲೈ ಮಾಡ್ಕೊಳ್ಳಿ. ಕರ್ನಾಟಕದವ್ರಿಗಂತೂ ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. ಇಷ್ಟೊಂದು ಪೋಸ್ಟ್ ಕಾಲ್ ಮಾಡೋದಿಲ್ಲ ಯಾವುದೇ ಸ್ಟೇಟ್ ಗೌರ್ಮೆಂಟ್ ಅವರು, ಇವಾಗ ಯಾವುದೂ ಕಾಲ್ ಮಾಡಿಲ್ಲ. ಆದಷ್ಟು ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಕಂಪನಿ. ಸೊ ಇದನ್ನು ಅಪ್ಲೈ ಮಾಡಿಕೊಂಡು ಆದಷ್ಟು ಬೇಗ ಜಾಬ್ನ ನೀವು ಸೆಕ್ಯೂರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಆ ಎಕ್ಸ್ಪೀರಿಯೆನ್ಸ್ ಮೇಲೆ ಬೇರೆ ಕಡೆನೂ ಕೂಡ ಹೋಗ್ಬೋದು. ಇಷ್ಟು ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ, ಮತ್ತೆ ಏನಾದರೂ ಒಂದಷ್ಟು ಜಾಬ್ ಅಪ್ಡೇಟ್ ಬೇಕಾಗಿದ್ದರೆ ಈ ವಿಡಿಯೋಸ್ನ ನೋಡ್ತಾ ಇರಿ. ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಗೆ ತುಂಬ ಫ್ರೆಂಡ್ಸ್ ನೀಡಿ ಇದ್ದರೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.